ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡ್ರಿ. ಈಗ ಒಂದು 5 to 6 days ಆಯ್ತು ನೋಡ್ರಿ, ಯಾವುದು ಲಾಗ್ ಮಾಡೇ ಇಲ್ಲ. ಹಂಗೆ ಬಿಜಿ ಪೇಷಂಟ್ ಅಂತೇಳಿ ಏನೋ ಕೆಲಸ ಮಾಡೋದು ಅನ್ನೋ ಬಿಜಿ ಆಗಿಬಿಟ್ಟಿದ್ದೆ. ಇವತ್ತು ನೋಡ್ರಿ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಿ ಮಾರ್ನಿಂಗ್ ಎದ್ಬಿಟ್ಟು ಇವಾಗ ಎದ್ಬಿಟ್ಟು ಯಾವಾಗಂದ್ರೆ ಬೆಳಗ್ಗೆ 8 ಗಂಟೆಗೆ ಎತ್ತಿ ನೋಡ್ರಿ. ಸಂಡೇ ಎಲ್ಲರಿಗೂ ಲೇಸಿ ಡೇ ಆಯ್ತು, ನಮ್ಮ ವರ್ಕಿಂಗ್ ಡೇ ಆಯ್ತು ನೋಡ್ರಿ. ಸಂಡೇ ಸ್ವಲ್ಪ ಜಾಸ್ತಿ ಟೈಮ್ ನೋಡ್ರಿ, 12ವರೆಗೆ ಡ್ಯೂಟಿ. ಹಾಗಾಗಿ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳಕತ್ತೀನಿ. ಎಲ್ಲರೂ ಫುಲ್ ಮಲ್ಕೊಂಡ್ಬಿಡ್ತಾರೆ ಸಂಡೇ ಐತಂತೇಳಿ. ನಮ್ದು ಹಂಗಿಲ್ಲ ನೋಡ್ರಿ, ಸಂಡೇ ಐತ್ರು ಏನಾರ ಒಂದು ಕೆಲಸ ಮಗು ಕೊಡ್ಬೇಕಂದ್ರೆ ಹೆಂಗೆ ಚಿನ್ನ ಸ್ಕೂಲು ಇರೋಂಗಿಲ್ಲ. ನಾವೆಲ್ಲ ಬಟ್ಟೆ ಗಿಟ್ಟೆಲ್ಲ ತೊಗೊಂಡು ಹೋದಿವೆ. ನಾನು ಎದ್ದು ಈಗ ಲಾಸ್ಟ್ ನೋಡ್ರಿ ಇದು ಮನೆಯವರು ಮಲ್ಕೊಂಡಾರ ನೋಡ್ರಿ. ಇವತ್ತು ನಮ್ಮ ಮನೆಯವ್ರು ಮೆಸ್ಸಿ ಹೋಗಿಲ್ಲ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಸ್ಪೈನ್ ಪೇನ್ ಆಯ್ತು ನೋಡ್ರಿ ಬ್ಯಾಕ್ ಸೈಡ್. ನಿನ್ನೆ ಏನೋ ಸಡನ್ ಆಗಿ ಹಿಂಗೆ ಬಗ್ಗೆ ಟ್ರೆಡ್ಮಿಲ್ ವಾಕಿಂಗ್ ಮಾಡ್ಬಿಟ್ಟಾರೆ ಬಾದ್ರದ ಮ್ಯಾಗ. ಅದು ಮೆಸ್ಸಲ್ಲಿ ಹೋಗೋಣ ಸ್ವಲ್ಪ ಬಗ್ಗ್ಯಾರ ಫುಲ್ ಅದು ಏನೋ ಹಿಡ್ಕೊಂಡಾಗ ಅಂತ. ಅದಕ್ಕೆ ಇವತ್ತು ಫಸ್ಟ್ ಟೈಮ್ ನೋಡ್ರಿ ಕೆಲಸ ಮಾಡಿಬಿಟ್ಟು ರೆಸ್ಟ್ ಮಾಡಕತ್ತಾರೆ. ಯಾವಾಗಲೂ ಮೆಸ್ ಅದು ಓಡೋಗ್ತಾರೆ. ನಿನ್ನೆ ರೆಸ್ಟ್ ಮಾಡ್ಯಾರ, ಈವ್ನಿಂಗ್ ಇಂಜೆಕ್ಷನ್ ಎಲ್ಲ ತೊಗೊಂಡಾರ. ನೋಡು ಒಂದು 2 ದಿನ ವೆಯ್ಟ್ ಮಾಡೋಣ ಅಂತ ಹೇಳ್ಯಾರ. ಅವ್ರು ಹಿಂಗೆ ಸಜೆಷನ್ ಕೇಳ್ಯಾರ 2 ದಿನ ವೆಯ್ಟ್ ಮಾಡೋಮು. ಹಾಗೇನು ಕಂಟಿನ್ಯೂಸ್ ಪೇನ್ ಆಗತ್ತು ಅಂದರೆ ಹೋಗಿ ಎಕ್ಸ್ರೇ ಮಾಡ್ಕೊಂಬಂದ್ರೆ ಆಯಿತು ಮಂಡೇ ಅಂತೇಳಿ ಬಿಟ್ಟಿವಿ ನೋಡ್ರಿ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾರ. ಈಗೆಲ್ಲ ಕಸ ಹೊಡೆದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ. ಸಂಡೇ ಐತೆಲ್ಲ ಪರಿಚಯದೆಲ್ಲ ಒರೆಸ್ಕೊಂಡೆ, ದೇವ್ರ ಪೂಜೆ ಮಾಡಬೇಕು ನೋಡೆಲ್ಲ ಕ್ಲೀನಿಂಗ್ ಮಾಡಿ ನೋಡ್ರಿ. ಮನೆಯವ್ರು ರೆಸ್ಟ್ ಮಾಡತ್ತಾರೆ, ಫುಲ್ ರೆಸ್ಟ್ ಇವತ್ತು. ಈಗ ಹಂಗೈತ್ರಿ ನೋವು ಕಡಿಮೆ ಆಗೈತಿ ನೋಡ್ರಿ. ಇಲ್ಲಿ ಅವ್ರ ಪಪ್ಪನ ಮೊಬೈಲ್ ತೊಗೊಂಡು, ಪಪ್ಪ ಹೆಂಗೂ ಮೊಬೈಲ್ ಅದ ತೊಗೊಂಡು ಬಂದಾಗುತ್ತೆ. ಇವ ಅದ್ರೊಳಗೆ ಮೊಬೈಲ್ ಹೋಗ್ತಾನೆ. ಈಗ ಏನು ಮಾಡತ್ತಿ? ಹಾಂ, ಅಭ್ಯಾಸ ಮಾಡ್ಬಿಟ್ಟು ಫೋನ್ ನೋಡಾತಿ. ಇವತ್ತು ಫುಲ್ ರೆಸ್ಟಿಂಗ್ ಡೇ ರೀ ಇವತ್ತು. ಹೆಂಗೂ ಸಂಡೇ ಐತಿ, ಮಾರ್ನಿಂಗಿಂದ ಮೆಸ್ ಸುಟ್ಟಿ ಇರ್ತೈತೆ ನೋಡ್ರಿ. ಮಾರ್ನಿಂಗ್ ಒಂದೇ ಟೈಮ್ ಇರ್ತದೆ ಅಡುಗೆ ಮಾಡೋದು. ಬಟ್ಟೆ ತೊಳ್ಕೊಂಬಾತ್ ಕಸಿನಿ ದಿವ್ಯ ಇಲ್ವ ಮುಕ್ಕೊಂಬಿಟ್ಟ ನೋಡ್ರಿ. ಇವ್ರಿಗೆ ಸಂಡೇ ಅಂದ್ರೆ ಫುಲ್ ಲೇಜಿ ಡೇ ರೀ ಇವರಿಗೆ. ಈಕೆ ಅಂತ 24 ತಾಸು ಮಲ್ಕೊಂಬಿಡ್ತಾವೆ ನೋಡ್ರಿ. ಸೀಜು ಎಲ್ಲಿ ಜಾಗ ಕಾಣ್ತಾ ಅಲ್ಲಿ ತಂಪು ಜಾಗ ಹೋಗಿ ಮುಕ್ಕೊಂಬಿಡೋದು. ಕುರ್ಚಿ ಬುಡಕ್ಕೆ, ಕಟ್ಟು ಬುಡಕ್ಕೆ, ಎಲ್ಲಿ ಬೇಕಾದ್ರೆ ಮುಕ್ಕೊಂಬಿಡೋದು ನೋಡ್ರಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಇಷ್ಟೊತ್ತನ ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಮ್ಯಾಟ್ ಅದೆಲ್ಲ ತೆಗೋದು. ಇಲ್ಲಿ ಇಷ್ಟೆಲ್ಲ ಗಲೀಜಿತ್ತು ನೋಡ್ರಿ ಫುಲ್. ಇಲ್ಲಿದೆಲ್ಲ ಸ್ಲಿಪ್ಪರ್ ಸ್ಟ್ಯಾಂಡು ಹೊಲಸಾಗಿತ್ತು. ಇವತ್ತು ಸಂಡೇ ಇತ್ತಲ್ಲ, ಹಾಗೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ರಿಲ್ಲ. ಸ್ಟ್ಯಾಂಡೆಲ್ಲ ಇದು ಆ್ಯಕ್ಚುಲಿ ನೋಡ್ರಿ ಇದು ಮಿಶೋ ಒಳಗೆ ತೊಗೊಂಡಿದ್ದು, ಬಟ್ ಅಷ್ಟೊಂದು ಕ್ವಾಲಿಟಿ ಬರಲಿಲ್ಲ ನೋಡ್ರಿ. ಇದು ಫುಲ್ ಒಂಥರ ಹಲ್ಕ ಐತಿ, ತೊಗೊಳಗಷ್ಟು ಸರಿ ಅನಿಸ್ತು. ಬಟ್ ಇವೆಲ್ಲ ನೋಡ್ರಿ ಹೆಂಗೆ ಕಟ್ಟಾಗ್ಯಾವು. ಮಿಶೋ ಒಳಗೆ ನೋಡ್ರಿ ಕೆಲವೊಂದು ಐಟಮ್ಸ್ ಅಷ್ಟೇ ಚಲೋ ಬರ್ತಾವೆ, ಕೆಲವೊಂದು ಚಲೋ ಬರೋಂಗಿಲ್ಲ. ಬಟ್ ಓಕೆ ತೊಗೊಂಡು ಒಂದು 2-3 ವರ್ಷ ಆಯ್ತು ನೋಡ್ರಿ. ಬಟ್ ನಮ್ಮನ್ನು ಬಾಗೇವಾಡಿ ಹೋಗು ತೊಗೊಂಡಾರ. ಅವರು ಇದು ಇಟ್ಟಾರ, ಬಟ್ಟೆ ಇಟ್ಟಾರ. ನಾವು ಸ್ಲಿಪ್ಪರ್ಸ್ ಇಟ್ಟಿದ್ವಿ ನೋಡ್ರಿ. ಈ ಥರ ಬಂದೈತಿ. ಹೊರಗೆ ನೋಡ್ರಿದೆಲ್ಲ ಪೂರ ಕ್ಲೀನ್ ಮಾಡ್ಕೊಂಡಿನಿ. ಬೆಳಗ್ಗೆ ಎದ್ಬಿಟ್ಟು ಡಸ್ಟ್ ಅದು ತೆಗೆದು. ಇವತ್ತು ಟ್ರೆಡ್ಮಿಲ್ ವಾಕಿಂಗ್ ಮಾಡೋಕ್ಕಾಗಲಿಲ್ಲ ನೋಡ್ರಿ, ಯಾಕಂದ್ರೆ ಲೇಟ್ ಆಗಿತ್ತು ಅಂಥೇಳಿ. ಫುಲ್ ಇದಿಷ್ಟು ಕ್ಲೀನ್ ಮಾಡ್ಕೊಂಡೆ. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಪೂರ್ತಿ. ಈ ಸೈಡು ನೋಡಿದ್ದೆಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು. ಈ ಗಿಡಗಳದಾವಲ್ರಿ, ಗಿಡಗಳು ತಪ್ಪಲ ಎಲ್ಲ ಕೆಳಗೆ ಬಿದ್ದುಬಿಟ್ಟು ಎಲ್ಲ ಗಲೀಜಾಗಿತ್ತು. ಅದರ ಸೀಜು ಬಂದು ಎಲ್ಲಿ ಬೇಕಾದಲ್ಲಿ ಕಕ್ಕ ಮಾಡೋದು, ಎಲ್ಲಿ ಬೇಕಾದಲ್ಲಿ ಇದು ಮಾಡೋದು ನೋಡಿದಿಷ್ಟು ಕ್ಲೀನ್ ಮಾಡಿ ಒರೆಸ್ಕೊಂಡಿನಿ. ನಮ್ಮ ಮನೆ ಬಾಜು ಇಲ್ಲಿ ಮನೆ ಕಟ್ಟಾತಾರ. ಫುಲ್ ಇದೆಲ್ಲ ಇದು ಐತೆ ನೋಡ್ರಿ. ನೋಡಿದ್ದು ಬ್ಯಾಕ್ ಸೈಡು, ಯಾವಾಗೂ ಬ್ಯಾಕ್ ಸೈಡ್ ತೋರಿಸಿಲ್ಲ ನಾನು. ಇದಿಷ್ಟು ಕ್ಲೀನ್ ಮಾಡ್ಕೊಂಡಿನಿ. ಈಕಿನ ಎಲ್ಲಿ ಹೊಕ್ಕಿನಿ ಇಲ್ಲಿ ಬೆನ್ನ ತುರ್ತಾವೆ ನೋಡ್ರಿ. ಈಗ ನೋಡ್ರಿ ನಾನು ಮುಂದೆ ಹೊಕ್ಕಿನಿ, ಮುಂದೆ ಸ್ಟಾರ್ಟ್ ಮಾಡ್ತಾವೆ ನೋಡಿ ಬರೋಕೆ. ಬಟ್ ಎಲ್ಲಿ ಹೋಗೋಣ ಬಂದು ಬೆನ್ನ ಹತ್ತೈತಿ. ಒಟ್ಟು ಒಂದು ಕಡೆ ನಿಂದ್ರಂಗಿಲ್ಲ ನೋಡ್ರಿ. ಬಂದು ನೋಡ್ರಿ ಬೆನ್ನ ಹತ್ತಿ. ಯಾಕೆ ನಿಂತಿ? ಬಾ, ಬೆನ್ನ ಹತ್ತದು ಬರೋದು, ಒಟ್ಟು ಕೆಲಸನೇ ಇಲ್ಲ. ಬರೀ ಎಲ್ಲಿ ಹೋಗೋಣ ಬೆನ್ನ ಹತ್ತದ್ದು ಬರೋದು. ಬಾ ಬೆನ್ನ ಹತ್ತಿ ಬಾ. ಬರೀ ಪಟ್ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿಬಿಟ್ಟು ನಮ್ಮ ಮನೆಯವ್ರು ಪಾಪ ಅವ್ರು ಡೈಲಿ ನಾಷ್ಟದ ಮಾಡ್ತಾರೆ. ಅವ್ರು ಇವತ್ತು ನಾನು ನಾಷ್ಟ ಮಾಡ್ಕೊಡ್ತೀನಿ ಅವ್ರಿಗೆ. ಅವರು ಮಲ್ಕೊಂಡು ರೆಸ್ಟ್ ಮಾಡತ್ತಾರ ಅಂತ ಹೇಳಿದ್ನಲ್ಲ ನೋಡಿರಿ. ತಿರುಗಿ ಎಷ್ಟು 9 ಗಂಟೆ ಮ್ಯಾಗ ಆಗೈತೆ. ಫಸ್ಟ್ ಸ್ನಾನ ಮಾಡ್ಕೊಂಬಂದು ನೆಕ್ಸ್ಟ್ ಸಿಗ್ತೀನಂತ. ಸ್ನಾನ ಮಾಡ್ಕೊಂಬಂದೆ ನೋಡಿ. ಸ್ನಾನ ಮಾಡ್ಕೊಂಬಂದು ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಾತೀನಿ. ಬಿಸಿನೀರು ಕುಡಿದ್ಬಿಟ್ಟು ಪೂಜೆ ಮಾಡಬೇಕು ನೋಡಿ. ಇವತ್ತೇನು ಸಂಡೇ ಐತಿ, ಏನು ತಿಕ್ಕೋದಿಲ್ಲ ನೋಡ್ರಿ. ಪಿತಾಂಬರದ ಹಚ್ಚಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಮಾಡಿ ನಾಷ್ಟಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಅವಾಗೆ ಹೊಳ್ಕೊ ಇಟ್ಕೊಂಡೆ ನೋಡ್ರಿ. ಮತ್ತು ಏನರ ಸ್ವಲ್ಪ ನಾಷ್ಟ ಮಾಡೋಕೆ ಸಂಡೇ ಐತ್ಲ ಸುಮ್ಮ ಮ್ಯಾಗಿ ಮಾಡಿದ್ರೆ ಅಂತಂದ್ರೆ ಇವು ಸಂಡೇಕೊಮ್ಮೆ ನೋಡ್ರಿ. ಇವ್ರು ಏನು ಮ್ಯಾಗಿ ತಿಂತಾರಂದ್ರೆ ಹುಡುಗರಿಗೆಲ್ಲ ಮ್ಯಾಗಿ ಅಂದ್ರೆ ಭಾಳ ಇಷ್ಟ. ಇವ್ರು ಇಲ್ಲಿಕಂದ್ರೆ ಮತ್ತೆ ಏನಾರು ನಾವು ಮಾಡ್ಕೊಂಡು ನಾ ಏನು ಮಾಡಿದ್ರು ತಿನ್ನಂಗೆ ಇಲ್ಲ. ಅವರು ಮ್ಯಾಗಿ ಮಾಡ್ತಿರ್ತಾರೆ. ದಿವ್ಯಾ ಧನುಷ್ ಅದು ಚಿನ್ನುಗೇನು ಜಾಸ್ತಿ ತಿನ್ಸಂಗೆ ನೋಡು. ಅವ್ಗೆ ಶಾವಿಗೆ ಬಸದ್ ಬಿಡ್ತೀನಿ. ನಾವು ಇಷ್ಟು ಬರೀ ಬಿಸಿನೀರು ಕುಡಿದು ಪೂಜೆ ಮಾಡಬೇಕು. ಸಿಂಪಲ್ಲಾಗಿ ದೇವ್ರ ಪೂಜಾನು ಮುಗಿಸಿದ ನೋಡ್ರಿ. ಬರೀ ಪಟ್ ನಾಷ್ಟ ಮಾಡೋ. ಮತ್ತು ಈ ಕಡೆ ಚಿನ್ನುಗಿಟ್ಟು ಶಾವಿಗೆ ಬಸದ್ ಕೊಡ್ತೀನಿ. ಈ ಕಡೆ ನಾನು ನಾಷ್ಟ ಮಾಡ್ತೀನಿ ನೋಡ್ರಿ. ಆ್ಯಕ್ಚುಲಿ ನೋಡ್ರಿ ಮ್ಯಾಗಿ ಒಳ್ಳೇದಲ್ಲ, ಆದ್ರೆ ಏನು ಮಾಡೋದು. ಹುಡುಗರಿಗೆ ಸಂಡೇಗೆ ಒಂದು ದಿವಸ ಅಂದರೆ ನಡೀತೈತೆ ನೋಡ್ರಿ. ಅದೇ ಫಸ್ಟ್ ಏನಿರಲ್ಲ ಇಲ್ಲಿಕಂದ್ರೆ ಅವ್ರು ಬೇರೆ ಹೋಗೋದೇ ಇಲ್ಲ ಮ್ಯಾಗಿ ಇರಲಿಲ್ಲ ಅಂದ್ರೆ. ಸಂಡೇ ಮತ್ತು ಅಟ್ಲೀಸ್ಟ್ ಸಂಡೇಗೆ ಒಂದಿನ ಮಾಡಂಟಿ ಎತ್ತಕ್ಕೆ ಚಮಾತಿರ್ತಾರೆ ನೋಡ್ರಿ ದಿವ್ಯಾ ಅದು. ಇಲ್ಲಿಕಂದ್ರೆ ಅವ್ರು ಯಾವಾಗಾರ ಮಾಡ್ಕೊತಿರ್ತಾರೆ. ನನಗೆ ಗೊತ್ತಿಲ್ಲ ಅಂದ್ರೆ ಮಾಡ್ಕೊಂಡು ತಿಂದಿರ್ತಾರೆ ಅವರು. ಅದಕ್ಕೆ ಸುಮ್ಮನೆ ಹೋಗ್ಬಿಡು ಸಂಡೇ ಒಂದಿನ ಏನಾಗಲ್ಲ ಅಂತೇಳಿ ಸುಮ್ಮನೆ ಲೈಟಾಗಿ ನಾಷ್ಟ ಮಾಡೋಕ್ಕೂ ನಡೀತದೆ ಅಂತೇಳಿ ಸಂಡೇ ಮಾಡೋದು ನೋಡ್ರಿ. ಪ್ರತಿ ಸಂಡೇ ಬೇಕು ರೀ ಅವ್ರಿಗೆ. ಸಂಡೇ ಬಂತಂದ್ರೆ ಮ್ಯಾಗಿ ಬೇಕು ಅವ್ರಿಗೆ. ಉಳ್ಕೋದನ್ನು ಏನು ಮಾಡೋದು ನೋಡಿ ತಿಂತಾರಲ್ಲ. ಹೆಂಗೂ ಈಗ ಡೈಲಿ ಮಾರ್ನಿಂಗ್ ನಂಗೆ ನಾಷ್ಟ ಮಾಡಿರ್ತಾರಲ್ಲ ಅವಾಗೇ ತಿಂತಾರೆ ಅವರು.
ಸಂಡೇ ನಾ ಇರಲಿಲ್ಲ ಅಂದರೆ ಫಿಕ್ಸ್ ಮಾಡ್ಕೊಂಡು ತಿಂದಿರ್ತಾರೆ. ಚಿನ್ನುಗಂತೂ ಭಾಳ ಜಾಸ್ತಿ ಕೊಡಂಗಿಲ್ಲ ನೋಡ್ರಿ. ನಾ ಇವ್ರು ತಿಂತಾರೆ, ಬಟ್ ಚಿನ್ನು ಇಷ್ಟ, ಯಾಕಂದ್ರೆ ಎಲ್ಲ ಹುಡುಗರಿಗೆ ಇಷ್ಟ ಆಗುತ್ತೆ ನೋಡ್ರಿ. ಯಾಕಂದ್ರೆ ಅವ್ರು ಟೇಸ್ಟಿಂಗ್ ಪೌಡ್ರ್ ಮಿಕ್ಸ್ ಮಾಡ್ತಾರೆ ಮ್ಯಾಗಿ ಒಳಗೆ, ಹಂಗೆ ಹುಡುಗರಿಗೆ ಟೇಸ್ಟ್ ಬರ್ತಾವಲ್ಲ ಇಷ್ಟಪಡ್ತಾವೆ. ಸುಮ್ಮನೆ ಒಂದು ಸ್ವಲ್ಪ ಟೇಸ್ಟಿಗೆ ಗಟ್ಟಿಸ್ ಒಂದು 2-3 ಸ್ಪೂನ್ ಅಷ್ಟೇ ತಿನ್ನಿಸ್ತು ನೋಡ್ರಿ ಚಿನ್ನುಗೆ. ಈ ಕಡೆ ಅವ್ನು ಶಾವಿಗೆ ಬಸ್ತೀನಿ ಸುಮ್ಮ ಅವ್ನು ಟೇಸ್ಟ್ ಬರಲಿ ಅಂತೇಳಿ, ಇಲ್ಲಿಕಂದ್ರೆ ನಾವು ಬಿಡಂಗಿಲ್ಲ ನೋಡ್ರಿ. ಅಂದ್ರೆ ಅಷ್ಟೇನು ಜೀವ ತಿನ್ನಂಗಿಲ್ಲ ರೀ, ಬೇಕೇ ಅಂತೇಳಿ ಮ್ಯಾಗಿ ಸುಮ್ಮನೆ ನಾವು ತಿಂತಿರ್ತೀವಿ, ಅವ್ನು ಬಿಟ್ಟು ತಿನ್ನಕ್ಕೆ ಮನಸ್ಸು ಬರಂಗಿಲ್ಲ ಅಂತ ಸುಮ್ಮನೆ ಒಂದು 2 ಸ್ಪೂನ್ ಕೊಟ್ಟಂಗೆ ಮಾಡೋದು ಅವರಿಗೆ, ಮತ್ತು ಬೇರೆ ನಾಷ್ಟ ಮಾಡೋದು. ಅದು ಪಟ್ಪಟ್ಟಿ ಕಡಿಗೆ ಶಾವಿಗೆ ಬಸಿದ್ರು. ಈ ಕಡೆ ನಾಷ್ಟ ನೋಡ್ತೀರಿ, ಈಗ ಆಲ್ರೆಡಿ ಟೈಮ್ ನೋಡಿರಿ 11:30 ಆಯಿತು. ಜಳಕ ಮಾಡಿ ಸ್ವಲ್ಪ ಸಂಡೇ ಇರುತ್ತೆ, ಸ್ವಲ್ಪ ಅದು ಕ್ಲೀನ್ ಮಾಡ್ಕೊಂಡು ಕೂತೆ ನೋಡ್ರಿ, ಹಂಗಾಗಿ ಲೇಟ್ ಆಗ್ಬಿಡ್ತು. ಇದಕ್ಕಂದು ಜಲ್ದಿನೇ ಹಾಕಿತ್ತು. ಮನೆಯವ್ರಿಗೆ ಆರಾಮಿಲ್ಲ ಅಂಥೇಳಿ ನಾನೇ ಮಾಡಕ್ಕೆ ನೋಡಿ. ಇಲ್ಲಿಕಂದ್ರೆ ಅವರು ಯಾವಾಗಲೂ ಅವ್ರಿಗೆ ನಾಷ್ಟ ಮಾಡ್ತಾರೆ ನೋಡ್ರಿ, ಮನೆಯವರು ಇಷ್ಟಪಟ್ಟು ಮಾಡ್ತಾರೆ. ಇವತ್ತು ನಾನೇ ಅವರು ಅಂದರು ಇಷ್ಟು ಆರಾಮಿಲ್ಲ ಅಂದ್ರೆ ಮಾಡ್ತಂದ್ರೆ ಬ್ಯಾಡ ನಾ ಮಾಡ್ತಂತೆ ಬಿಡ್ತೀವಿ ನೋಡ್ರಿ. ಅದು ಸ್ವಲ್ಪ ಹಿಂಗೆ ಮೂಮೆಂಟ್ ಆಗೋಣ ಅಡ್ಡಾಡೋಣ ಪೇನ್ ಆಗುತ್ತೆ, ಸ್ವಲ್ಪ ಕುಂತರ ಏನಾಗಂಗಿಲ್ಲ, ಬಟ್ ಮೂಮೆಂಟ್ ಆಗೋಣ ಜಾಸ್ತಿ ಪೇನ್ ಆಗ್ತದೆ ನೋಡ್ರಿ ಮನೆಯವ್ರಿಗೆ. ನಮ್ಗೆ ಪಟ್ಪಟ್ಟು ಮ್ಯಾಗಿ ಮಾಡಿಕೊಂಡು ಹಾಸ್ಪಿಟ್ಲ್ ಒಳಗೆ ನೋಡ್ರಿ ಇಷ್ಟು 12:30 ಹೋಗ್ತೀನಿ ಅಂದರೆ 5 ಗಂಟೆಗೆ ಬರ್ತೀನಿ. ಸ್ವಲ್ಪ ಮಾರ್ಕೆಟಿಗೆ ಹೋಗೋದೈತೆ ಸಂಡೇ ಇರಲಿ ಇವತ್ತು. ಸಂಡೇ ಐತಿ ಇವತ್ತು, ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಅಲ್ಲೊಂದು ಐಟಮ್ಸ್ ಖರೀದೈತಿ, ಹೋಗಿ ಹಂಗೆ ತಂದ್ರೆ ತಂಕೆ ಮಾಡಿ ನೋಡ್ರಿ. ನೋಡಿರಿ ಫುಲ್ ಫ್ಯಾಮಿಲಿ ಪ್ಯಾಕೆಟ್ ತಂದುಬಿಟ್ಟಿರ್ತೀನಿ ನಾ ಮ್ಯಾಗಿ, ಫುಲ್ ಇದ್ರ ದೊಡ್ಡ ತಂದುಬಿಟ್ಟಿರ್ತೀನಿ. ಯಾಕಂದ್ರೆ ಸಣ್ಣ ಸಣ್ಣ ಸಿಗೋಗಲ್ಲ ಅಂತೇಳಿ ನಾವು ಮಾಡಿದ್ರೆ ಎಲ್ಲರೂ ತಂದುಬಿಡ್ತೀವಿ. ಇಷ್ಟು ದೊಡ್ಡ ಹಚ್ತೀನಿ ನೋಡಿರಿ, ಫ್ಯಾಮಿಲಿ ಪ್ಯಾಕೆಟ್ ತಂದುಬಿಟ್ಟಿರ್ತೀನಿ. ಈಗ ನೋಡಿ ಸಣ್ಣ ಸಣ್ಣ ಕಟ್ ಮಾಡೋಕೆ ಇದ್ರೆ ನಡಬರ್ಕ ಅರ್ಧೆ ಕಟ್ ಮಾಡ್ಬೇಕು ನೋಡಿ, ಈಸಿಯಾಗಿ ಹಾಕೋಕ್ಕೆ ಇದಾಗುತ್ತೆ ನೋಡಿರಿ. ಈ ಥರ ಓಪನ್ ಮಾಡಿಬಿಟ್ಟು ಹಾಕ್ಬಿಡೋದು. ನಮ್ಮ ಮನೆಯವ್ರು ಎಡೆ ನೋಡಿರಿ, ನಾ ಇಲ್ಲಿ ಇಷ್ಟಿಷ್ಟೇ ಕಟ್ ಮಾಡ್ಕೊಂಡು ಹಾಕ್ತಿದ್ದೆ. ಬಟ್ ನೋಡಿರಿ ಮ್ಯಾಗಿ ಒಗ್ಗರಣೆ ಹಾಕಿದೆ. ಈ ಕಡೆ ಮ್ಯಾಗಿ ಒಗ್ಗರಣೆ ಹಾಕಿನಿ, ಈ ಕಡೆ ಚಿನ್ನೊಂದು ಶಾವಿಗೆನೂ ಕುದಿ ಹಾಕ್ತೈತೆ ನೋಡಿರಿ. ಹುಡುಗರು ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡಿರಿ ಶಾವಿಗೆ ಬಸೋದು. ಸ್ವಲ್ಪ ಎಲ್ಲ ಹಾಲು ಹಾಕ್ಕೊಟ್ರೆ ಅದಕ್ಕೆ ಸುಮ್ಮನೆ 2 ಸ್ಪೂನ್ ಇದು ಕೊಟ್ಟಾಗ ಮಾಡಿ ಶಾವಿಗೆ ತಿನ್ನಿಸ್ತೀನಿ ರೀ ಚಿನ್ನು. ಅಲ್ಲಿ ಒಳಗೆ ಓಡಾಡಕತ್ತ ನೋಡಿರಿ. ನೋಡಿರಿ ನಮ್ಮ ಮ್ಯಾಗಿ ಫೈನಲಿ ರೆಡಿ ಆಯಿತು. ಈ ಕಡೆ ಮ್ಯಾಗಿ ರೆಡಿ ಆಯಿತು, ಈ ಕಡೆ ಚಿನ್ನೊಂದು ಶಾವಿಗೆ ರೆಡಿ ಆಯ್ತು ನೋಡಿರಿ. ಶೀಜು ಬಂದು ಕೂತಾವ ನೋಡ್ರಿ. ಶೀಜು ಏನು ತಿಂತಿ? ಹಾಂ ಫ್ರೂಟ್ ಬಿಸ್ಕಿಟ್ ತಿನ್ನತ್ತಿ ಬಿಸ್ಕಿಟ್ ನೋಡಿಲ್ಲ. ನಾಷ್ಟ ಮಾಡತ್ತೀವಿ, ನಾಷ್ಟ ಮಾಡಿ ಬರಿಲ್ಲ ನಮ್ಮ ಚಿನ್ನದ ನೋಡ್ರಿ. ಮ್ಯಾಗಿ 2 ಮ್ಯಾಗಿನೇ ಇಲ್ಲ, ಗುಡ್ ಬಾಯ್ ನೋಡಿಲ್ಲ. ಮನೆಯವರು ನಾಷ್ಟ ಮಾಡತ್ತಾರ, ನಾಷ್ಟ ಮಾಡೋಣ ಬರ್ರಿ ಎಲ್ಲರೂ. ನಾಷ್ಟ ಮಾಡತ್ತೀವಿ ನೋಡ್ರಿ ಮ್ಯಾಗಿ. ನಾ ಒಂದಿಷ್ಟೇ ಹಾಕೊಂಡಿನಿ, ಅವಾಗಿನ ಶಾವಿಗೆ ಸುಮ್ಮ ಸ್ವಲ್ಪ ಟೇಸ್ಟಿಗೆ ಅದೊಂದು ಸ್ಪೂನ್ ತಿನ್ಬೇಕಪ್ಪು. ಜಲ್ದಿ ಇರ್ತೀನಿ, ನನ್ನ ಟೈಮ್ ಆಯ್ತು, ನಾ ಹೋಗ್ತೀನಿ. ಈಗ ಇದೊಂದು ಸ್ಪೂನು ಶಾವಿಗೆ 1 ಸ್ಪೂನು, ಮ್ಯಾಗಿ 1 ಸ್ಪೂನ್. ಇದು ಪಪ್ಪ ಅಂತಿದ್ದು ಮಮ್ಮಿದು. ಪಟ್ಪಟ್ಟು ನೋಡಿ ಟೈಮ್ ಹಾಕೋದಪ್ಪಿನ ಹೋಗ್ಬೇಕು. ಶೀಜು ನಾಷ್ಟ ಮಾಡಿದ್ರಾಗ ನೋಡ್ರಿ ಟೈಮ್ ಆಯಿತು, ಅದಕ್ಕೆ ರೆಡಿ ಆಗಿಬಿಟ್ಟು 2 ಕಪ್ ಚಹಾ ಮಾಡ್ಕೊಂಡು ನೋಡ್ರಿ ಮನೆಯವರಿಗೆ ನನಗೆ. ನೋಡ್ರಿ ನಾನು ನಾಷ್ಟ ಆಗೋಲ್ತು, ಎಲ್ಲಾರ್ದು ನಾಷ್ಟ ಆದ್ರೆ ನಮ್ಮ ಚಿನ್ನೂ ದಿನ ನಾಷ್ಟ ಆಗಿಲ್ಲ ನೋಡ್ರಿ. ಇತ್ತವ್ರು ಚಾಯ್ ಮೀನೆ ಕಾ ಮನ್ ಕರ ಆಯ್ತು ನೋಡಿ ಅವರು ಪಿಕ್ಚರ್ನಾಗು. ಬರ್ರಿ ಚಹಾ ಕುಡಿ, ಮತ್ತೆ ನಾನು ಚಹಾ ಕುಡಾಯ್ತು ನೋಡ್ರಿ. 12:30 ಆಗೇ ಬಿಡ್ತು, ಹೆಂಗೆ ಟೈಮ್ ಆಗಿತ್ತು ಗೊತ್ತೇ ಆಗಿಲ್ಲ ನೋಡ್ರಿ. ಇವತ್ತು ನಮ್ಮ ಮನೆಯವ್ರು ಮನೆಯಾಗಿದ್ರು, ಅವ್ರು ರೆಸ್ಟ್ ಮಾಡಕತ್ತಾರೆ. ಹಾಗೆ ನಾಷ್ಟ ಮಾಡಿದೆ, ಅದು ಕೆಲಸ ಆಯಿತು, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಬರೀ ನೋಡಿ ರೆಡಿಯಾಗಿ ಹೊಂಟೀನಿ ಡ್ಯೂಟಿಗೆ. ಇವತ್ತೇನು ಎಫ್ಆನ್ ಇರಂಗಿಲ್ಲ ನೋಡ್ರಿ, ಸಂಡೇ ಇರ್ತದಲ್ಲ, ಹಂಗಾಗಿ ಇವತ್ತು ವಾಶ್ ಮಾಡಕ್ಕೆ ಹಾಕಿರ್ತೀವಿ ನೋಡ್ರಿ. ನೀ ಚಿನ್ನ ದಿನ ನಾ ಸಾಕಾಗಿ ಕಡೆಗೆ ಅವ್ರ ಪಪ್ಪ ತಿನ್ಸಾತಾರೆ ನೋಡ್ರಿ, ಇಟ್ಕೊಂಡು ಕೂತ್ಬಿಟ್ಟಿದ್ದ. ಬರೀ ಪಟ್ ಬ್ಯಾಗ್ ತೊಗೊಂಡು ಹೋಗು ಮತ್ತೆ ನೋಡಿರ್ತೀರಿ. ಟೈಮ್ 12:30 ಆಗೋಯ್ತು. ಬರ್ತೀನಿ. ಶೀಜು ಬಾಯ್, ಚಿನ್ನು ಬಾಯ್. ಬಂದೆ ನೋಡ್ರಿ ಡ್ಯೂಟಿಗೆ. 3 hours later. ಡ್ಯೂಟಿ ಮುಗೀತು, ಮನೆಗೆ ಹೊಂಟಿ ನೋಡ್ರಿ. ಇಲ್ಲಿ ಫುಲ್ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಭಾಳ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ನೋಡ್ರಿ. ಟೈಮ್ ಸಂಡೇ ಹೆಂಗೆ ಹೋಗೋದು ಗೊತ್ತೇ ಆಗಲ್ಲ ನೋಡ್ರಿ, ಯಾಕಂದ್ರೆ 4 hour ಅಷ್ಟೇ ಇರ್ತದೆ ಡ್ಯೂಟಿ. ಬರ್ಬೇಕಾದ್ರೆ 12:30 12:40 ಆಗಿತ್ತು. ಹೋಗ್ಬೇಕಾದ್ರೆ ನೋಡ್ರಿ 5 ಗಂಟೆಗೆ ಎಷ್ಟು 5:30 ಆಗಕ್ಕೆ ಬಂದೆ ಟೈಮ್. ಬರ್ರಿ ನಿಮ್ಗೆ ಹೋಗು ಮತ್ತು ಮನೆಗೆ. ಹೋಗುವಾಗ ನೋಡ್ರಿ ಸ್ವಲ್ಪ ತರಕಾರಿ ತೊಗೊಂಡು ಹೋಗ್ಬೇಕಂತೇಳಿ ಈ ಕಡೆ ಹೊಂಟಿ ನಾನು. ಬಂಜಾರ ಕ್ರಾಸ್ಲಿಂದ ನಾನು ಡೈರೆಕ್ಟ್ ಹೋಗಿದ್ದೆ ಒಳಗಿಂದೆ. ಸ್ವಲ್ಪ ಏನೂ ತರಕಾರಿನ ಏನೂ ಇಲ್ಲ, ಅದಕ್ಕೆ ಇಷ್ಟು ಹೋಗಿ ಇವತ್ತು ತರಕಾರಿ ಇವತ್ತು ಸಂಡೇ ನೋಡ್ರಿ. ರಿಲಯನ್ಸ್ ಮುಂದೆ ಸಂಡೇ ಎಲ್ಲ ಇದು ಹಚ್ಚಿರ್ತಾರೆ ಅಂತೇಳಿ ಒಂದಿಷ್ಟು ಏನಾರ ತೊಗೊಂಡು ಮನೆ ಕಡೆ ಹೋದ್ರೆ ಅಂತೇಳಿ ತೊಗೊಳಕ್ಕೆ ಬಂದೆ ನೋಡ್ರಿ. ಫುಲ್ ರಶ್ ಇತ್ತು ನೋಡ್ರಿ, ಸಂಡೇ ಅಂತ ಫುಲ್ ರಶ್ ಇರ್ತದೆ. ಈವ್ನಿಂಗ್ ಟೈಮ್ ಇಲ್ಲ, ನಾನು ಈವ್ನಿಂಗ್ ಬಂದೀನಿ ನೋಡ್ರಿ. ಎಲ್ಲ ತೊಗೊಂಡು ಮನೆ ಕಡೆ ಬಂದೆ. ಡ್ಯೂಟಿಯಿಂದ ಬರಾಗ ನೋಡ್ರಿ, ಬರುವಾಗ ತರಕಾರಿ ತೊಗೊಂಡು ನೋಡ್ರಿ. ಕಾಯಿಪಲ್ಲೆ ಎಲ್ಲನೂ ಮೂಲಂಗಿ, ಆಮೇಲೆ ಟೊಮೊಟೊ, ಸೌತೆಕಾಯಿ, ಗಜ್ರಿ, ಮೆಣಸಿನ್ಕಾಯಿ, ಶೇಂಗಾ ಒಂದಿಷ್ಟು ತೊಗೊಂಬಂದೆ ನೋಡ್ರಿ. ಅದಕ್ಕೆ ಲೇಟ್ ಆಯ್ತು ನೋಡ್ರಿ. ಬರೋಷ್ಟಾಗೆ ಲೈಟೇ ಹೋದು ನೋಡ್ರಿ. ಬಂದೆ ಕರೆಕ್ಟ್ ಟೈಮಿಗೆ ಬರೋದು ಲೈಟೇ ಹೋದು ನೋಡ್ರಿ. ಶೀಜು ಹೆಂಗೆ ತಿನ್ನಕತ್ತ
ಕಣ್ಣು ನೋಡ್ರಿ ಏನು ತಿನ್ನತ್ತ ನೋಡ್ರಿ ಸೀಜು ಗಜ್ರಿ ತಿನ್ನತ್ತ ಗಜ್ರಿ ಗಜ್ರಿ ಎಲ್ಲ ಹ್ಞೂ ಲೈಟ್ ಬಂದು ಸ್ವಚ್ಛ ಕಲ್ಲಂಗಡಿ ತಿನ್ನತ್ತ ನೋಡ್ರಿ ಸೀಜು ಕಲ್ಲಂಗಡಿ ಸೀಜು ಚಿನ್ನು ನೋಡ್ರಿ ಇಲ್ಲಿ ಓಡಾಡತ್ತಾನ ಆ ಕಡಮ್ ಈ ಕಡಮ್ ಇದು ಚಿನ್ನಿದು ಚಲೋದೈತಿ ಆ ಗಜ್ಜರಿ ಸೊಪ್ಪಿ ತಿಂತ ಗಜ್ಜರಿ ಚಲೋ ತಿನ್ನಂಗಿಲ್ಲ ನೋಡಗ ಅಲ್ಲಿ ಅದು ತಿನ್ನಕ್ಕೆ ಆಗಂಗಿಲ್ಲ ಅದಕ್ಕೆ ಹಾಂ ಅದಕ್ಕೆ ತಿನ್ನಕ್ಕೆ ಬರಲ್ಲ ಅದಕ್ಕಿನ್ನ ಹಲ್ಲು ಬಂದಿಲ್ಲ ಅದಕ್ಕೆ ಅದು ಹಿಂಗೆ ಗಾವ್ ಹಾಕೋದಲ್ಲ ಕೈಯಾಗ ಇಟ್ಕೊಂಡು ತಿನ್ನಕ್ಕೆ ಅದಕ್ಕೆ ಹತ್ತಿತ್ತದ ಅದು ಈಗ ನೋಡ್ರಿ ಎಲ್ಲ ಕೆಲಸ ಮಾಡಿ ತರಕಾರಿ ತೊಗೊಂಬಂದೆ ತಂದು ಎಲ್ಲ ತೆಗೆದಿಟ್ಟೆ ನೋಡ್ರಿ ಇಷ್ಟೋ ತನಕ ಸ್ವಲ್ಪ ಚಾದು ಕುಡಿದು ಈಗ ನೆಕ್ಸ್ಟ್ ಸ್ವಲ್ಪ ಮಾರ್ಕೆಟ್ನಾಗ ಕೆಲಸ ಐತಿ ದಿವೇಳ ಮಾರ್ಕೆಟಿಗೆ ಹೊಂಟಿ ನೋಡ್ರಿ ಬರ್ರಿ ಮಾರ್ಕೆಟ್ಗೆ ಬರೋಮ ಅಂತ ಏ ಬಾ ನಿಂಗೆ ಫ್ರೂಟ್ಸ್ ತೊಗೊಂಬರ್ತೀನ ಬರುವತ್ತಿಗೆ ಹೊಂಟಿ ನೋಡ್ರಿ ಮಾರ್ಕೆಟ್ಗೆ ಹೋಗೋತಿ ನೋಡ್ರಿ ನಮ್ಮ ಬಂಜಾರ ಕ್ರಾಸ್ ನೋಡ್ರಿ ಫುಲ್ ಪಳಪಳ ಹೊಳ್ಯಾಕತ್ತೈತೆ ನೋಡ್ರಿ ಫುಲ್ ಲೈಟಿಂಗ್ಸ್ ಡೆಕೋರೇಷನ್ ಫುಲ್ ಹೆಂಗೆ ಹಾಕ್ಯಾರ ನೋಡ್ರಿ ಯಾಕಂದ್ರೆ ನೋಡ್ರಿ ಶಿವಲಾಲ್ ಜಯಂತಿ ಇತ್ತಲ್ಲ ನಿನ್ನೆ ಹಾಗಾಗಿ ಫುಲ್ ಡೆಕೋರೇಟ್ ಮಾಡಿದ್ರು ನೋಡ್ರಿ ಎಷ್ಟು ಮಸ್ತ್ ಕಾಣ್ತದೆ ಬಂಜಾರ ಕ್ರಾಸ್ ಫುಲ್ ಗೆಟಪೇ ಚೇಂಜ್ ಆಗೈತೆ ನೋಡ್ರಿ ಫುಲ್ ಒಂಥರ ಎಲ್ಲೇ ಬೇರೆ ಕಡೆ ಬಂದಂಗೆ ಆಗ್ತದೆ ಇದೆಲ್ಲ ಫುಲ್ ಆರ್ಟಿಫಿಷಿಯಲ್ ಮಾಡ್ಯಾರ ಫುಲ್ ಇದ್ರೊಳಗೆ ಏನು ಕರೆ ಕಾಣಿಸ್ತವ್ರಿಗತನೇ ಕಾಣತ್ತಿತ್ತು ನೋಡ್ರಿ ಇದು ಒಂದೇ ರಾತ್ರಿ ಒಳಗೆ ಯಾವಾಗ ಕಟ್ಸಿದ್ರಪ್ಪ ಅಂತ ಅನ್ಕೊಂಡೇವಿ ಇಲ್ಲೆಲ್ಲ ಬಟ್ ಅದು ಸುಮ್ಮ ಮಾಡ್ಯಾರ ನೋಡ್ರಿ ಲೈಟಿಂಗ್ಸ್ ಅದು ಹಾಕಿ ಸುಮ್ಮನೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಯಾರ ಅಷ್ಟೇ ಅವರು ಅದು ಫುಲ್ ಚಂದ ಕಾಣಾತೈತೆ ನೋಡ್ರಿ ಫುಲ್ ಬಂಜಾರ ಕ್ರಾಸ್ ಫುಲ್ ಪಳ ಹೊಳ್ಯಾಕತ್ತೈತೆ ನೋಡ್ರಿ ಲೈಟಿಂಗ್ಸು ಅದೆಲ್ಲ ಹಾಕ್ಯಾರ ಎಲ್ಲ ಮಸ್ತ್ ಅನ್ಸತ್ತಿತ್ತು ನೋಡಿರಿ ಹೊಂಟಿವಿ ನಾವು ಈಗ ಟೈಮ್ ತಿರುಗಿ ಎಷ್ಟು 8 ಗಂಟೆ ಆಯ್ತು ನೋಡ್ರಿ ಜಲ್ದಿ ಹೋಗ್ಬೇಕು ಅಂದ್ಕೊಂಡ್ವಿ ಸ್ವಲ್ಪ ತರಕಾರಿ ತೊಗೊಂಬಂದು ಮನೆಯೊಳಗೆಲ್ಲ ತೆಗೆದಿಟ್ಟು ಮಾಡಿ ಹೋಗ್ಬೇಕಾದ್ರೆ ಲೇಟೇ ಆಯ್ತು ನೋಡ್ರಿ ಇಲ್ಲಿಕಂಡು ಡೈರೆಕ್ಟ್ ಹೋಗ್ಬೇಕು ಅಂದ್ಕೊಂಡೆ ಬಟ್ ಮತ್ತೆ ಇನ್ನು ಟೈಮ್ ಸಿಗಲ್ಲ ಮನೆಗೆ ಒಂದು ಸ್ವಲ್ಪ ಸಂತಿ ತರೋದಿತ್ತು ಮತ್ತು ಕೆಲವೊಂದು ಗಾಂಚುಕಿ ಸ್ವಲ್ಪ ಕೆಲಸ ಇತ್ತು ನೋಡ್ರಿ ಅದಿಷ್ಟು ಮುಗಿಸ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ಹೊಂಟ್ರಿ ನೋಡಿ ಬರ್ರಿ ಹೋಗೋಣ ನೋಡಿ ಎಲ್ಲ ಸ್ವಲ್ಪ ತೊಗೊಂಡು ಬಂದ್ವಿ ಸಂತಿದು ಸಂತಿ ಅಂದರೆ ಕೆಲವೊಂದು ಐಟಮ್ಸ್ ಅಷ್ಟೇ ತರೋದು ನೋಡ್ರಿ ಗಾಂಧಿ ಚೌಕ್ನಾಗ ತೊಗೊಂಡು ಅಲ್ಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ತೊಗೊಂಡು ಬಂದು ನೆಕ್ಸ್ಟ್ ಇಲ್ಲಿ ಅನ್ನ ಇಡ್ಲಿಗೆ ಬಂದು ನೋಡ್ರಿ ಚಿನ್ನುಗೆ ದೋಸೆ ಬೇಕಂತ ಫೋನ್ ಮಾಡಿ ಹೇಳಿದ ಬರುವಾಗ ದೋಸೆ ತೊಗೊಂಬಮ್ಮ ಇವತ್ತು ಸಂಡೇ ಮೆಸ್ ಸೂಟಿ ಇರ್ತಿತ್ತಲ್ಲ ಏನು ಮಾಡಿರಲ್ಲ ನೋಡ್ರಿ ಸಾಯಂಕಾಲ ಮನೆಯೊಳಗೆ ಮಾಡಿರ್ತೀವಿ ಏನಾರ ಅದಕ್ಕೆ ಇಲ್ಲೊಂದಿಷ್ಟು ಏನಾರ ತೊಗೊಂಡೋಗ್ಬೇಕಂತ ನಾನು ದಿವ್ಯಾ ಅದು ದೋಸೆ ತೊಗೊಂಡು ನೋಡ್ರಿ ಅಕ್ಕಿ ಸಿಜ್ವಾನ್ ದೋಸೆ ತೊಗೊಂಡ್ಲು ನಂದು ಮಸಾಲೆ ದೋಸೆ ತೊಗೊಂಡೆ ನೋಡ್ರಿ ಈವ್ನಿಂಗ್ ಇಡ್ಲಿ ಇಷ್ಟ ಬಟ್ ಈವ್ನಿಂಗ್ ಅಷ್ಟು ಸರಿ ಇರಲ್ಲ ಅಂತ ಇಡ್ಲಿ ತೊಗೊಳಿಲ್ಲ ನಾನು ಅದೆಲ್ಲ ನಾಷ್ಟಾದ ಮುಗಿಸ್ಕೊಂಡು ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದರೆ ಶೆಟ್ಟಿ ಸೂಪರ್ ಮಾರ್ಕೆಟ್ ಅಂದ್ರೆ ಮನೆ ಹತ್ರನೇ ಐತೆ ನೋಡು ಅಲ್ಲಿ ಇಷ್ಟು ಮನೆ ಸಂತಿ ತೊಗೊಳತ್ತು ಮೊನ್ನೆ ಸ್ವಲ್ಪ ತೊಗೊಂಡಿದ್ದೆ ನೋಡ್ರಿ ಇನ್ನೂ ಅಷ್ಟು ಸರಿ ತೊಗೊಂಡಿಲ್ಲ ಪೂರ್ತಿ ಇರೋಂದಿಷ್ಟು 1-2-3 ಐಟಮ್ಸ್ ಹೇಳಿದ್ರು ದಿವ್ಯಾಗೂ ಒಂದು ಸ್ವಲ್ಪ ಪೆನ್ ಅದೆಲ್ಲ ಬೇಕಾಗಿದ್ದು ಹಾಗೆ ನಾವು 1-2-3 ಐಟಮ್ ತೊಗೊಳೋದು ನೋಡ್ರಿ ತೊಗೋಬೇಕಂತ ಬಂದ್ವಿ ಹಂಗೆ ಹಿಂಗೆ ಮಾಡಿ ಫುಲ್ ಸುತ್ತಾಕ್ಬಿಟ್ಟು ಧನುಷ್ನು ಬಂದ ನೋಡ್ರಿ ಯಾಕಂದ್ರೆ ಲೇಟ್ ಆಗಿತ್ತು ಅವನು ಬಂದ ಏನೋ ಹೋಯ್ತಂತೆ ಎಲ್ಲ ತೊಗೊಂಡು ಮನೆ ಕಡೆ ಹೊಂಟಿ ನೋಡ್ರಿ ಮಾರ್ಕೆಟ್ ಹೋಗಿ ಬಂದೆ ನೋಡ್ರಿ ಹಂಗೆ ಬರುವತ್ತಿಗೆ ಸೂಪರ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಇಷ್ಟು ನೋಡ್ರಿ ಮೊನ್ನೆ ಹೋಗಿ ಆಲ್ರೆಡಿ 2,000 ರೂಪಾಯಿ ತಂದಿದ್ವಿ ಇವತ್ತು ಒಂದು ಸ್ವಲ್ಪ ಏನೋ ತೊಗೊಳಕ್ಕೆ ಹೋದ್ವಿ ಹೋಗಿ ಇಷ್ಟು ತೊಗೊಂಬಂದಿದ್ವಿ ಎಲ್ಲ ಐಟಮ್ಸ್ ಬರೀ ಪಟ್ ತೆಗಿ ಮತ್ತೆಲ್ಲ ನೋಡ್ರಿ ಬಂದು ಮಾರ್ಕೆಟಿಂದ ಬಂದಿವಲ್ಲ ಬಂದೆಲ್ಲ ಸಂತಿ ಎಲ್ಲ ತೆಗೆದಿಟ್ಟು ಒಂದಿಷ್ಟು ಬಾಂಡಿದ್ರು ನೋಡಿ ಬಾಂಡೆ ತಿಕ್ಕೊಂಬಂದು ಊಟ ಅಂತೂ ಅಲ್ಲೇ ಅನ್ನ ಇಡ್ಲಿಗೆ ಹೋಗಿದ್ದೀವಲ್ಲ ಅಲ್ಲೇ ದೋಸೆ ತಿಂದಿದ್ದು ನೋಡ್ರಿ ಅದಕ್ಕೆ ಈಗೇನೇನು ಮಲ್ಕೊಂಬಿಡ್ತೀವಿ ಇವತ್ತಿಲ್ಲ ಗಿಲಿ ಏನು ಮಾಡ್ತೀವಿ ನೋಡ್ರಿ ಟೈಮ್ ನೋಡಿರ್ತೀರಿ 12:15 ಆಯಿತು ಎಷ್ಟು ಜಲ್ದಿ ಮಲ್ಕೋಬೋದು ಡೈಲಿ 12:15 1 ಗಂಟೆ ಆಗುತ್ತೆ ನೋಡ್ರಿ ಲೇಟೇ ಆಗುತ್ತೆ ಆ್ಯಕ್ಚುಲಿ ನಾ ಈಗ ಚಲೋ ಕಳ್ರ ಹಾವಳಿ ಇದ್ದಿತ್ತು ನೋಡ್ರಿ ನಡ್ಬರ್ಕ ಕಂಟಿನ್ಯೂಸ್ ಆಗಿ ಮಲ್ಕೋತಿದ್ದಿಲ್ಲ ನಮ್ಮ ಮನೆಯವ್ರಂತೂ ಫುಲ್ ನೈಟ್ ಎಲ್ಲ 3-3:30 ತನಕ ಅದಾಡ್ತಿದ್ರು ಈಗ ಒಂದು ಸ್ವಲ್ಪ ಕಡಿಮೆ ಆಗೈತೆ ನೋಡ್ರಿ ಹಾಗಾಗಿ ಎಲ್ಲರೂ ಸ್ವಲ್ಪ ಆರಾಮ ಮಲ್ಕೊಳತ್ತೀವಿ ಬರೀ ಇವತ್ತಿನ ನಾವು ಎಲ್ಲಿಗೆ ಏನು ಮಾಡೋము ಯಾರಿಗೆಲ್ಲ ಇವತ್ತು ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್